ಅವಳಿಗೆ ತಾಕತ್ತು ಅನ್ನೋದು ಅಂತ ಇದ್ದರೆ ಇದು ನೀಸ್ಕೊಂಡು ಹೋಗೋ ಕೇಳು. ನಾನು ಎಲ್ಲಿರ್ತೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಬಂದು ತಗೊಂಡೋಗೋ ಕೇಳು. ಇವತ್ತು ಅವಳು ಬರಲಿ, ನಾನೇನು ಅಂತ ತೋರಿಸ್ತೀನಿ. ಅತ್ತೆ, ಏನು ಬಂದಿದ್ದು? ಬೇಜಾರು ಮಾಡ್ಕೋಬೇಡಿ ಅತ್ತೆ. ನಿಮ್ಮ ತಲೆಯಲ್ಲಿ ಹೂ ಇಲ್ಲದೆ ಮುಖ ಯಾಕೋ ಬಿಕ್ಕೋ ಅನ್ನಿಸ್ತದೆ. ಹೂ ತಂದಿದ್ದೀನಿ, ತಗೊಳ್ಳಿ, ಮುಟ್ಕೊಳ್ಳಿ. ಅಲ್ಲಿಟ್ಬಿಟ್ಟು ಹೋಗು. ಮುಡ್ಕೊಳ್ಳಿ. May I comment?
ನಿನಗೆ ಹೊಡಿಯೋಕೆ ಮುಂಚೆನೇ ನನ್ನ ಕತೆ ಹೊಗೆ ಅಂತ ಜನಕ್ಕೆ ಮೊದಲೇ ಗೊತ್ತಿದೆ ಕೊಡೋ. ಯಾಕೆ ಅಂದರೆ ನನ್ನ ಹತ್ರ ಹೊಡೆದ್ಕೊಂಡೆ ಫೇಮಸ್ ಆದವ್ ನೀನು. ಆದರೂ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಂಡಿದ್ಯಾ ಅಂದರೆ ನಿನಗೇನೋ ಪ್ರಾಬ್ಲಮ್ ಇದೆ ಕಡೋ. ಅರಿಶಿನ ಕುಂಕುಮ ಸೇರಿಸಿ ಬಾವುಟ ಮಾಡ್ಕೊಂಡಿರೋ ನಾಡು ಕಡೋ ನಮ್ದು. ಅದನ್ನು ಹಚ್ಕೊಳ್ಳೋ ಸಾಳಿಗೆ ಸೈ ಹಾಕಿದ್ಯಾ ಅಂದರೆ ಈ ತೀರೆ ಹುಟ್ಟಿರೋ ಹೆಣ್ಣು ಅಸ್ತ್ರನೂ ಹಾಕ್ಸಳೆ, ಶಾಸ್ತಿನೂ ಮಾಡ್ತಾಳೆ. ಇಷ್ಟು ದಿನ ಹುಡುಗಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದ್ಕೊಂಡಿದ್ದೆ. ನಾನು ಅವಳ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದೆ ಅಂತ ಈಗ ನನಗೆ ಅನಿಸ್ತಾ ಇದೆ. ಅನ್ಯಾಯ ಎಲ್ಲೇ ಆದರೂ ಆ ಹುಡುಗಿ ನ್ಯಾಯಕ್ಕಾಗಿ ನಿಲ್ತಾಳೆ. ಇವತ್ತು ನನ್ನ ತಾಳಿನ ಉಳಿಸ್ಕೊಟ್ಲು, ಅದರಲ್ಲೂ ತಾಳಿ ತಾನೇ ವಾಪಸ್ ತಂದುಕೊಟ್ಲು ಅಂತ ಹೇಳಲೇ ಇಲ್ಲ. ದೊಡ್ಡತನ ತೋರಿಸಿದ್ಲು, ಅದು ಅವಳು ದೊಡ್ಡ ಗುಣ. ಹೀಗೆ ಅದೆಷ್ಟು ಜನರಿಗೆ ಏನೇನು ಸಹಾಯ ಮಾಡಿದಾಳೋ ಏನೋ ಅವಳು ಹೇಳೋದು ಇಲ್ಲ. ದೇವರೇ, ಅವಳ ಬಗ್ಗೆ ನನಗಿರೋ ಅನುಮಾನಗಳನ್ನು ಒಂದೊಂದಾಗಿ ದೂರ ಮಾಡ್ತಾ ಇದೀಯಾ. ಇದು ಒಳ್ಳೆಯದೋ ಕೆಟ್ಟದ್ದೋ ನನಗೆ ಗೊತ್ತಿಲ್ಲ. ಏನೇ ಆದರೂ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಒಂದು ಎರಡಾಯ್ತು, 3 6 ಆಯ್ತು. ದಿವ್ಯಾ ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ ದಿವ್ಯಾ, ಕೋಟ್ಯಾಧಿಪತಿ. ದಿವ್ಯಾ, ದಿವ್ಯಾ, ಏನಾಯ್ತು? ಯಾಕೆ ಹಂಗೆ ಕೂಕೊಂಡೆ? ನನಗೆಷ್ಟು ಭಯ ಆಯ್ತು ಗೊತ್ತಾ? ಎಲ್ಲದಕ್ಕೂ ಹೆದರ್ಕೊಂಡು ಸಾಯ್ತ್ಯಾ ನೀನೊಬ್ಬ ಗಂಡ್ಸ. ಒಳ್ಳೆ ಕನ್ಸು ಬಿದ್ದಿತ್ತು, ಅದನ್ನ ಎಂಜಾಯ್ ಮಾಡೋಕ್ಕೂ ಬಿಟ್ಟಿಲ್ಲ ನೀನು. ಭಯ ಬೀಳ್ಸೋ ಥರ ಅನ್ಸ್ತಾ ನಿನಗೆ? ಮತ್ತಿನ್ನೇನು ದಿವ್ಯಾ, ನಿನ್ನ ಕನ್ಸುಗಳೆಲ್ಲ ಹಾಗೆ ಅಲ್ವಾ, ದುಬಾರಿ, ಭಯ ಪಡಿಸುತ್ತೆ. ಓ, ನನ್ನ ಹತ್ರನೇ ಸರ್ಕ್ಯಾಸಮ್, ವ್ಯಂಗ್ಯ. ಏನು ದಿವ್ಯಾ, ಇತ್ತೀಚೆಗೆ ಲಕ್ಷ ಕೋಟಿ ಅಂತ ನಿದ್ದೆಲೂ ಕನ್ಬರ್ಸ್ತಿರ್ತೀಯಾ? ಯಾವುದಾದ್ರೂ ಹೊಸ ಬಿಸ್ನೆಸ್ ಕೈ ಹಾಕಿದ್ಯಾ ಹಿಂಗೆ? ನೀನು ಯಾವುದೇ ಥರ ಕೇಳಿದ್ರು ನಾನು ಉತ್ತರ ಕೊಡಲ್ಲ. ನಮ್ಮ ಅಪ್ರಾಣೆ ಯಾವುದೇ ಕಾರಣಕ್ಕೂ ಬಾಯ್ ಬಿಡಲ್ಲ. ನಾನು ನಿನ್ನ ಗಂಡ ದಿವ್ಯಾ, ನೀನು ಏನು ಮಾಡ್ತಿದ್ಯಾ ಅಂತ ನಾನು ತಿಳ್ಕೊಬೋದಲ್ವಾ? ತಿಳ್ಕೊಂಡು ಏನೋ ಮಾಡ್ತೀಯಾ? 3 ಕಾಸು ದುಡಿಯೋ ಯೋಗ್ಯತೆ ಇಲ್ಲ ನಿನಗೆ. ತೆಪ್ಪಗೆ ಬಿತ್ಕೋ. ಆದಷ್ಟು ಬೇಗ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಡ್ಬೇಕು. ಆಗ ಜಾಸ್ತಿ ಕಮಿಷನ್ ಬರುತ್ತೆ. ಪಕ್ಕ ಏನೋ ಗೋಲ್ಮಾಲ್ ಕೆಲಸ ಮಾಡ್ತಾ ಇದ್ದಾಳೆ, ಅದಕ್ಕೆ ಇವಳು ಏನೂ ಹೇಳ್ತಿಲ್ಲ. ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದಾಳೆ. ಈ ಹುಡುಗಿ ನನ್ನಿಂದಾಗಿ ತಾನು ನೋವು ಅನುಭವಿಸ್ತಾ ಇದ್ದಾಳೆ. ಏ ಹುಡುಗಿ, ಸೀತಮ್ಮ ಕರೆದ್ರ? ಅವ್ರು ಯಾಕೆ ನನ್ನನ್ನು ಕರೀತಾರೆ? ಇತ್ತೀಚೆಗೆ ಅತ್ತೆ ಜೊತೆ ಇದ್ದು ಅವ್ರದ್ದೇ ಧ್ಯಾನ ಆಗ್ಬಿಟ್ಟಿದೆ. ಎಲ್ಲಿ ಹೋದರೂ ಅವರೇ ಕರೆದಂಗಾಗತ್ತೆ, ಅವರೇ ಕಾಣಿಸ್ದಂಗಾಗತ್ತೆ. ಏ ಹುಡುಗಿ, ಕಿವಿ ಕೇಳಿಸ್ತಿಲ್ವಾ? ಏನು ಗೊಣಗ್ತಾ ಇದೀಯಾ? ಸಮಾಧಾನ, ಅಷ್ಟೊಂದೇನು ಹೆದರ್ಕೊಳ್ಳೋ ಥರ ಆಡಬೇಡ. ನಾನೇನು ನಿನ್ನ ತಿನ್ನಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಏನಿದು? ಅದು ಉಪ್ಪಿನ ಶಾಖ ಕೊಟ್ಕೋತಿದ್ದೆ. ಕೊಡಿಲಿ. ಅಲ್ಲ, ಅದು ನೀವು ಕೊಡು ಅನ್ನಲ್ಲ. ಅಲ್ಲ,
ಅಯ್ಯೋ ಕೊಡು ನೀನು. ಯಾಕೆ ಮನೇಲಿ ಯಾರೂ ಇಲ್ವಾ? ಯಾರಿಗಾದ್ರೂ ಹೇಳಿದ್ರೆ ಸಹಾಯ ಮಾಡಲ್ವಾ? ಕೊಡಿಲಿ ಕೈನಾ, ಕೈ ಕೊಡು. ಅತ್ತೆ What the hell is happening here? ಅಮ್ಮ, ಅಲ್ಲ, ನಿಮಗೆ ಯಾಕೆ ತೊಂದರೆ? ನಾನೇ ಮಾಡ್ಕೋತಾ ಇದ್ದೆ. ನಾನು ತೊಂದರೆ ಅಂತ ನಿನಗೆ ಹೇಳಿದ್ನ ಸತ್ಯ? ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಏನು ತಗೋತೀಯಾ? ಅಮ್ಮ, ನೀನು ಇವಳಿಗೆ ಸೇವೆ ಮಾಡ್ತಾ ಇದೀಯಾ? ಏನೇ ಆದರೂ ನೀನು ಬದಲಾಗೋದಿಲ್ಲ ಅಂತ ಅನ್ಕೊಂಡಿದ್ದೆಮ್ಮ. ನೀನು ಕೀರ್ತನ, ಸುಮ್ಮನೆ ಹೋಗು, ಏನೇನೋ ಮಾತಾಡಬೇಡ. ಅಮ್ಮ ಪ್ಲೀಸ್, ಇವಳು ನಿನಗೆ ಬ್ರೈನ್ ವಾಶ್ ಮಾಡಿದಾಳೆ. ನೀನು ಅವಳು ಸ್ಟುಪಿಡ್ ಬ್ರೈನ್ ವಾಶಕ್ಕೆ ಬಿದ್ದೋಗಿದ್ಯಾ? ಏನಮ್ಮ ಆಗಿದೆ ನಿನಗೆ? ಅಷ್ಟಕ್ಕೂ ಇವಳಿಗೆ ಅಂಥದ್ದೇನಾಗಿದೆ? ಗಲಾಟೆಯಲ್ಲಿ ಪೆಟ್ಟು ಮಾಡ್ಕೊಂಡಿದ್ದಾಳೆ. ಅಲ್ಲಮ್ಮ, ಇವಳು ಅದು ಯಾರ ಜೊತೆಗೋ ಹೋಗಿ ಗಲಾಟೆ ಮಾಡ್ಕೊಂಡು ಬಂದರೆ ಅದಕ್ಕೆ ನೀನು ಯಾಕೆ ಸೇವೆ ಮಾಡಬೇಕು ಅಂತ ಬಿಟ್ಬಿಡು. ಇಲ್ಲ ಅಂದರೆ ನಿನ್ನ ತಲೆ ಮೇಲೆ ಬಂದು ಕೂತ್ಕೋತಾಳೆ. ಆಲ್ರೆಡಿ ಇವಳಿಂದ ಈ ಮನೆಯಲ್ಲಿ ಆಗ್ತಿರೋದು ಒಂದಾ ಎರಡಾ? ಅದೆಲ್ಲ ಗೊತ್ತಿದ್ರು ಛೇ, ಇವಳು ಹೇಗೆ ಅಂತ ಗೊತ್ತಾದ ಮೇಲೆ ಇದನ್ನು ಮಾಡ್ತಾ ಇರೋದು ನಾನು. ನೋಡಬೇಕು ಅನಿಸಿದ್ರೆ ನೋಡು, ಇಲ್ಲಾಂದರೆ ಹೋಗ್ತಾ ಇರು. ಏ ಹುಡುಗಿ, ಇವತ್ತಿಂದ ಕೆಲಸ ಮಾಡಬೇಡ, ಇಲ್ಲಾಂದರೆ ನೋವು ಇನ್ನೂ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಇವತ್ತಿಗೆ ಶಾಖ ಕೊಟ್ಟಿದ್ದು ಸಾಕು, ಹೋಗಿ ಮಲ್ಕೋ. ಹಾಂ, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಕೀರ್ತನ. ನಿನ್ನ ಪರ ಎದ್ದಿದ್ದು ಅತ್ತೆ ಒಬ್ಬರೇ. ಈಗ ಅವರು ನಿನ್ನ ಪಾಲಿಗಿಲ್ಲ. ಇನ್ನು ಮುಂದೆ ನಿನ್ನ ಆಟ ಏನೂ ನಡೆಯಲ್ಲ. ಏ ದಿವ್ಯಾ ಬಂದ್ಲು. ಎಲ್ಲರೂ ದುಡ್ಡು ತಂದ್ರಾ? ಹಾಂ ದಿವ್ಯಾ, ತಂದಿದ್ದೀವಿ, ತಗೋ. ದಿವ್ಯಾ, ಯಾವುದಕ್ಕೂ ಸೇಫರ್ ಸೈಡ್ಗೆ ಎಲ್ಲರೂ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಬರ್ಕೊಂಬಿಡು. ದಿವ್ಯಾ, ನಿನಗೆ ಗೊತ್ತಲ್ಲ, ನಮ್ಗಳ ಮನೇಲಿ ತುಂಬ ಕಷ್ಟ. ತಲೆಗೊದ್ರೆ ಕಾಲಿಗಾಗಲ್ಲ, ಕಾಲಿಗೊದ್ರೆ ತಲೆಗಾಗಲ್ಲ ಅಂಥ ಪರಿಸ್ಥಿತಿ. ಅಂಥದ್ರಲ್ಲಿ ಅಲ್ಲಿ ಇಲ್ಲಿ ಉಳಿಸಿ ಕೊಟ್ಟಿರೋ ಹಣ ಇದು ಜೋಪಾನ. ದಿವ್ಯಾ, ನೀನು ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಬಡ್ಡಿಗೆ ಸಾಲ ತಗೊಬಂದು ಕೊಟ್ಟಿದ್ದೀನಿ ಜೋಪಾನ. ಹೌದು ದಿವ್ಯಾ, ನಮ್ಮನೆಯವರು ಕೂಲಿ ಮಾಡ್ತಾರೆ.
ನಾನು ನೋಡಿದ್ರೆ ಮನೇಲೇ ಇರ್ತೀನಿ. ಏನೋ ನಿನ್ನ ಪುಣ್ಯದಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನೋ ಆಸೆಯಲ್ಲಿ ನಿನ್ನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ದುಡ್ಡು ಕೊಟ್ಟಿದ್ದೀರಲ್ಲ, ಆರಾಮಾಗಿರಿ, ಖುಷಿಯಾಗಿರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇನ್ಮೇಲೆ ನಿಮ್ಮ ಕಷ್ಟ ದೂರ ಆಯಿತು ಅಂತಲೇ ಅಂದ್ಕೊಳ್ಳಿ. ಬರ್ತೀನಿ. ಒಟ್ಟು 20 ಲಕ್ಷ ಇದೆ. ಅವ್ರದ್ದು 15 ಲಕ್ಷ, ನಂದು 5 ಲಕ್ಷ. ಇದು ಡಬಲ್ ಆದರೆ ನಂದು 10 ಲಕ್ಷ, ಅವ್ರದ್ದು 30 ಲಕ್ಷ. 30 ಲಕ್ಷಕ್ಕೆ ಕಮಿಷನ್ ಎಷ್ಟು? ಲಕ್ಷಕ್ಕೆ 6 ಲಕ್ಷ ಕಮಿಷನು. ಟೋಟಲ್ ಆಗಿ 11 ಲಕ್ಷ ಕಮಿಷನ್. ದಿವ್ಯಾ, ನಿನ್ನ ಲೆವೆಲ್ಲೇ ಚೇಂಜ್ ಆಗೋಯ್ತು. ಹಲೋ ದೊಡ್ಡಪ್ಪ, ನಾನು ಹೇಳಮ್ಮ ದಿವ್ಯಾ. ದುಡ್ಡು ರೆಡಿ ಇದೆ. ಹೌದಾ? ಹಂಗಾರೆ ಎಲ್ಲಿ ಬರಲಿ? ನೀವು ಎಲ್ಲಿಗೂ ಬರಬೇಡಿ, ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಬನ್ನಿ. ಹಾಂ ಸರಿ. ಬಾ ಮೈದಾ, ಭೂಕಂಪ ಸುನಾಮಿ ಏನಾದರೂ ಆಗ್ತಿದ್ಯಾ? ಏ, ಯಾಕೆ ಹಂಗೆ ಹೇಳ್ತೀಯಾ? ಮತ್ತೆ ಲವ್ವಲ್ಲಿ ಕೊಚ್ಕೊಂಡು ಹೋಗಿರೋ ಮಿಸ್ಟರ್ ಕಾರ್ತಿಕ್ ಅವರು ನಮ್ಮನ್ನು ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಲೋ ಬಾಮೈದ, ಸುಮ್ಮನೆ ರೇಗಿಸ್ಬೇಡ. ಹಾಂ, ರೇಗಿಸ್ತಿರೋದು ನೀನು ನನ್ನನ್ನು ಅಲ್ಲ ಕಣೋ. ಲವ್ ಮಾಡಬೇಕಾದ್ರೆ ಹೇಳ್ಕೊಡಕ್ಕೆ ನಾನು ಬೇಕು, ಪ್ರಪೋಸ್ ಮಾಡ್ಬೇಕಾದ್ರೆ ಐಡಿಯಾ ಕೊಡೋಕ್ಕೂ ನಾನು ಬೇಕು. ಎಲ್ಲ ಆದಮೇಲೆ ಪತ್ಯನೇ ಇಲ್ವಲ್ಲೋ. ಫ್ರೆಂಡು ಅನ್ನೋ ಬಡಪಾಯಿನ ಹೇಗಿದ್ಯಾ ಅಂತ ಕೇಳೋದು ಇಲ್ವಲ್ಲೋ ನೀನು. ಅದಿರಲಿ, ಅಕ್ಕ ಬಂಡು ನೀನು ಹನಿಮೂನಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಲೋ ಬಾಮಿ, ನೀನು ಅನ್ಕೊಂಡಿರೋ ಥರ ಏನೂ ಇಲ್ಲ ಕಣ. ಸುಮ್ಮನಿರ, ನನಗೆ ಗೊತ್ತಿಲ್ವ ನಮ್ಮ ದೇವ್ರ ಸತ್ಯ? ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ. ಅಕ್ಕ ಬಂಡು ನೀನು ಹೊಂಟ್ಕೊಂಡೇ ಇರ್ತೀರಾ, ಅದಕ್ಕೆ ಈ ಮಂಜ ನಿನಗೆ ನೆನಪೇ ಇಲ್ಲ. ಲೋ ಬಾಮಿ, ಸುಮ್ಮನೆ ಉರಿಸ್ಬೇಡ. ಹೇಳ್ತಿದ್ದೀನಿ ತಾನೆ ಆ ಥರ ಏನೂ ಇಲ್ಲ ಅಂತ. ಮತ್ತೇನಾಯ್ತು? ಪ್ರಪೋಸ್ ಸೀನ್ ಆದಮೇಲೆ ಎಲ್ಲ ಚೆನ್ನಾಗೇ ಇತ್ತಲ್ಲೋ. ಹ್ಞೂ, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇವಾಗ ನನ್ನ ಹೆಂಡತಿ ನನಗಿಂತ ಜಾಸ್ತಿ ನಮ್ಮ ಅಮ್ಮನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಲೋ, ನಾನು ಕರೆದ್ರು ನನ್ನ ಜೊತೆ ಬರಲ್ಲ ಅಂತ ಹೇಳ್ಕಣೋ. ಅತ್ತೆ 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 ಅನ್ಕೊಂಡು ಅತ್ತೆ ಬಾಲಾಗೋಗಿದ್ದಾಳೆ ಕಣೋ. ಆಮೇಲೆ ಇನ್ನೇನು, ಎಲ್ಲ ಹುಡುಗಿರು ಅವ್ನ ಹುಡುಗ ಟೈಮ್ ಕೊಡಲ್ಲ ಅಂತ ಇರ್ತಾರೆ. ಆದರೆ ಇಲ್ಲಿ ನನ್ನ ಹುಡುಗಿನೇ ನನಗೆ ಟೈಮ್ ಕೊಡ್ತಾ ಇಲ್ಲ ಕಣೋ. 3 ಹೊತ್ತು ಅತ್ತೆ 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 ಅಂತ ನಮ್ಮ ಅಮ್ಮನಿಂದನೇ ಓಡಾಡ್ತಾ ಇರ್ತಾಳೆ.